ಕಟಕ ರಾಶಿಯ ವರ್ಷ ಭವಿಷ್ಯವನ್ನು ಹೇಳ್ತಾ ಇದ್ದೀನಿ. ಒಂದು ನಿಮಗೆ ತುಂಬ ಒಳ್ಳೆಯ ಒಂದು ವಿಷಯ ನಿಮ್ಗೆ ಹೇಳಬೇಕು ಅಂತಂದರೆ, ಫಾರಿನ್ಗೆ ಹೋಗುವಂತಹ ಚಾನ್ಸಸ್ ತುಂಬ ನಿಮಗೆ ಇದೆ. ಮತ್ತು ಇನ್ನೊಂದೇನು ಗೊತ್ತಾ, ವಿಲ್ ಮಾಡಿರ್ತಾರೆ ನಿಮ್ಮ ಪೇರೆಂಟ್ಸ್, ಯಾರು ನಿಮಗೆ ವಿಲ್ ಮಾಡಿರ್ತಾರೆ, ಅಥವಾ ನಿಮ್ಮ ತಾತನೋ ನಿಮ್ಮ ಅಪ್ಪನೋ ಯಾರಾದರೂ ನಿಮಗೆ ವಿಲ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಆ ಹಣ ನಿಮಗೆ ಬರುತ್ತೆ, ಅದರಿಂದ ನಾನು ಏನೋ ಒಂದು ಇನ್ವೆಸ್ಟ್ ಅವೆಲ್ಲ ಅಂದ್ಕೊಳ್ಬೇಡಿ. ಆ ಹಣ ನಿಮಗೆ ಬರದೇ ಇದ್ದಂಗೆ ತಡೆಯೋಕ್ಕೆ ಇನ್ನೊಬ್ಬರಲ್ಲಿ ಹುಟ್ಟಾಕೊಂಡ್ಬಿಟ್ಟಿರ್ತಾರೆ. ನಿಮಗದು ನಿಮ್ಮ ಕೆಳಗೆ ನಿಮಗೆ ಸೇರಬಾರ್ದು ಕೈಗೆ, ಹಾಗಾಗ್ಬಿಡತ್ತೆ. ಅದಕ್ಕೆ ಆ ಆಸೆನೂ ನೀವು ಇಟ್ಕೊಳ್ಳೋಕ್ಕೆ ಈ ವರ್ಷ ಹೋಗಬೇಡಿ. ಯಾಕೆಂದರೆ ಅವ್ರು ಮೂಗು ತೋರಿಸ್ಬಿಟ್ಟು ಮಧ್ಯದಲ್ಲಿ ಅದು ನಿಮಗೆ ಬರ್ದೇದಂಗೆ ಮಾಡಾಕ್ಬಿಡ್ತಾರೆ. ನಿಮ್ಮ ಹಿತಶತ್ರುಗಳೇ ಆ ಕೆಲಸ ಮಾಡ್ತಾರೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಸದಾ ದಿನ ನೀವು ದೇವ್ರ ಪೂಜೆ ಮಾಡೋದನ್ನು ಮರಿಬೇಡಿ. ಯಾಕೆ ಅಂತಂದರೆ, ಎಷ್ಟು ನಿಮಗೆ ಗ್ರಹಗಳ ಒಂದು ಏನು ಪ್ರಭಾವ ಇದೆ ಅಂತಂದರೆ, ನೆಗೆಟಿವ್ ಎನರ್ಜೀಸ್ ತುಂಬ ನಿಮಗೆ ಅಟ್ಯಾಕ್ ಆಗೋದು ತುಂಬ ಜಾಸ್ತಿ ಇದೆ. ಹಾಗಾಗಿ ನೀವು ದೇವರನ್ನು ಸದಾ ಧ್ಯಾನ ಮಾಡಿಕೊಂಡೇ ಕೆಲಸಕ್ಕೆ ಹೋಗಿ, ಹಾಗೇ ಹೋಗಬೇಡಿ. ಏನಾಗುತ್ತೆ ಅಂತ ಹೋಗಬೇಡಿ, ಆಮೇಲೆ ಅನುಭವಿಸ್ಬೇಕಾಗುತ್ತೆ.